ನಮಸ್ಕಾರ, ಟಿವಿ2ಗೆ ಸ್ವಾಗತ. ಸಮಾಜ ಸೇವೆಯ ಮೂಲಕ ಅರ್ಥಪೂರ್ಣವಾಗಿ ಜರುಗಿದ ಚೇತನ್ ಕುಮಾರ್ ರವರ ಜನ್ಮದಿನೋತ್ಸವ. ಬಹುಜನ ಭಾಗ್ಯ ವಿಧಾತ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅರವಾಳಿ ಪಕ್ಷ ವತಿಯಿಂದ 2028ನೇ ಸಾಲಿನ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಚೇತನ್ ಕುಮಾರ್ ರವರ ಹುಟ್ಟುಹಬ್ಬವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕೇವಲ ಸಂಭ್ರಮಕ್ಕೆ ಸೀಮಿತವಾಗದೆ ನೈಜ ಸಮಾಜ ಸೇವೆಯ ಮೂಲಕ ಈ ದಿನವನ್ನು ಸ್ಮರಣೀಯವಾಗಿಸಲಾಯಿತು. ಕಾರ್ಯಕ್ರಮದ ಪ್ರಮುಖ ಮುಖ್ಯಾಂಶಗಳು: ಗಣ್ಯರ ಉಪಸ್ಥಿತಿ. ಈ ಶುಭ ಸಂದರ್ಭದಲ್ಲಿ ಆರ್ಪಿಐ ರಾಜ್ಯಾಧ್ಯಕ್ಷರಾದ ವೆಂಕಟಸ್ವಾಮಿ, ಲೋಕ ಜನಶಕ್ತಿ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಜಗನ್ನಾಥ್ ಸೇರಿದಂತೆ ಹಲವು ಪ್ರಮುಖ ಮುಖಂಡರು ಭಾಗವಹಿಸಿ ಚೇತನ್ ಕುಮಾರ್ ಅವರಿಗೆ ಶುಭ ಹಾರೈಸಿದರು. ಸಮಾಜ ಸೇವಾ ಕಾರ್ಯಗಳು. ನಕ್ಷತ್ರ ಚಿಹ್ನೆ ನಗರದ ಸ್ವಚ್ಛತೆಗೆ ಶ್ರಮಿಸುವ ಪೌರಕಾರ್ಮಿಕರಿಗೆ ಸೀರೆ ವಿತರಣೆ ಹಾಗೂ ಆತ್ಮೀಯ ಸನ್ಮಾನ ಮಾಡಲಾಯಿತು. ಸಾವಿರಾರು ಬಡ ಕುಟುಂಬಗಳಿಗೆ ರೇಷನ್ ಕಿಟ್ ವಿತರಿಸುವ ಮೂಲಕ ನೆರವಿನ ಹಸ್ತ ಚಾಚಲಾಯಿತು. ಗೌರವ ಸಮರ್ಪಣೆ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಅತಿಥಿ ಗಣ್ಯರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ನಂತರ ಬಂದಿದ್ದ ಎಲ್ಲಾ ಸಾರ್ವಜನಿಕರಿಗೆ ಭರ್ಜರಿ ಬಿರಿಯಾನಿ ವ್ಯವಸ್ಥೆ ಮಾಡಲಾಗಿತ್ತು. ಮುಖಂಡರ ಮಾತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖಂಡರು, ಚೇತನ್ ಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಆನೇಕಲ್ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಜನಪರ ಮತ್ತು ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅವರ ಈ ಜನಸೇವೆಯನ್ನು ಗುರುತಿಸಿ ನಮ್ಮ ಸಂಪೂರ್ಣ ಬೆಂಬಲ ಅವರಿಗೆ ಇರಲಿದೆ ಎಂದು ಭರವಸೆ ನೀಡಿದರು. ಕೃತಜ್ಞತೆ. ತಮ್ಮ ಹುಟ್ಟುಹಬ್ಬಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲಾ ಮುಖಂಡರಿಗೂ, ಅಭಿಮಾನಿಗಳಿಗೂ ಮತ್ತು ಸಹಕರಿಸಿದ ಪ್ರತಿಯೊಬ್ಬರಿಗೂ ಚೇತನ್ ಕುಮಾರ್ ಅವರು ಈ ಸಂದರ್ಭದಲ್ಲಿ ತುಂಬು ಹೃದಯದ ಧನ್ಯವಾದ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ಒಂದು ಸಂಘಟನೆ ಮಾಡಿ ಅವರಿಗೆ ಗೌರವ ಕೊಡ್ತಕ್ಕಂಥ, ಅವರ ಸಂದೇಶಕ್ಕೆ ಗೌರವ ಕೊಡ್ತಕ್ಕಂಥ ಸದಾ ಅವರಿಗೆ ಸೇವೆ ಮಾಡ್ಬೇಕಲ್ಲ. ಏನಂದ್ರೆ ಇವಂತ ಇವತ್ತು ಯಾವ ಎಲೆಕ್ಷನ್ ನಿಂತು ರಾಜಕೀಯಕ್ಕೆ ಬರಬೇಕು ಅಂತ, ಸೊ ಅದಕ್ಕೆ ಪೂರಕವಾಗಿ ಇವತ್ತು ಸಮಸ್ತ ಜನತೆಗೆ ಮತ್ತು ಇಡೀ ದಕ್ಷಿಣ ಭಾರತದಲ್ಲಿ ಬಹಳ ಅದ್ದೂರಿಯಿಂದ ಆಚರಣೆ ಮಾಡ್ತಾ ಇರ್ತಕ್ಕಂಥ ಈ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಇಡೀ ದೇಶದ ಜನತೆಗೆ ನಾನು ಶುಭ ಸಂದೇಶವನ್ನ ಹಾರೈಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಯುಗಾದಿ ಹಬ್ಬ ಈ ದಿನ
ಯುಗಾದಿ ಹಬ್ಬದ ಮಾರನೇ ದಿವಸ ಖಾರ ತಿನ್ನತಕ್ಕಂಥ ವರ್ಷದೊಳಕ ಹಬ್ಬ. ಈ ಎರಡು ಹಬ್ಬಗಳ ಶುಭಾಶಯಗಳನ್ನ ಹೇಳ್ತಾ ಚೇತನ್ ಕುಮಾರ್ ಅವರ 42ನೇ ಹುಟ್ಟುಹಬ್ಬ ಕೂಡ ಇವತ್ತೇ ನಡೀತಾ ಇರುತ್ತೆ. ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ಯುಗಾದಿ ಹಬ್ಬ ಶುಭಾಶಯ. ಇವತ್ತಿನ ದಿವಸ ನಮ್ ಡಾಕ್ಟರ್ ಚೇತನ್ ಕುಮಾರ್ ಅವರ ಹುಟ್ಟುಹಬ್ಬ ಎಷ್ಟು ಹಿಡ್ಕೊಂಡ್ ದಿನ ಬಿದ್ದಿರೋದೇ ಒಂದು ಆಶ್ಚರ್ಯ ಮತ್ತು ಸಂತೋಷ. ಎಲ್ಲ ನಾನ್ ವೆಜ್ ಮಾಡೋಂತ ಒಂದು ಹಬ್ಬದ ದಿನ ಬಿದ್ದಿದೆ. ಹಾಗಾಗಿ ಅವ್ರ ಭವಿಷ್ಯ ಉಜ್ವಲವಾಗ್ಲಿ, ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಅವ್ರ ಮೇಲೆ ಇರ್ಲಿ ಅಂತಕ್ಕಂಥ ಒಂದು ನಮ್ಮ ಅಂದ್ರೆ ನಾವೆಲ್ಲರೂ ಕೂಡ ಸೇರ್ಕೊಂಡು ನಮ್ಮ ಎಲೆಕ್ಟ್ರಿಸಿಟಿ ಪಾರ್ಟಿ ದಲಿತ ಸೇನೆ ಮತ್ತು ಎಲ್ಲಾ ಕಾರ್ಯಕರ್ತರೆಲ್ಲ ಸೇರ್ಕೊಂಡು ಇಲ್ಲಿ ಒಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು. ಮತ್ತೆ ಅವ್ರನ್ನ ಹುಟ್ಟುಹಬ್ಬಕ್ಕೆ ನಾವು ಅವರ ಹೆಸರನ್ನ ಬಯಸಿ ನಾವೆಲ್ಲ ಬಂದಿದ್ದೀವಿ. ಅವ್ರಿಗೆ ಮುಂದಿನ ಜೀವನ ಸುಖವಾಗಿರ್ಲಿ, ಇನ್ನ 100 ವರ್ಷ ಅವ್ರ ಬದುಕಿ ಬಾಳಿ ಈ ಸಮಾಜಕ್ಕೆ ಒಂದು ಆದರ್ಶ ವ್ಯಕ್ತಿಯಾಗ್ಲಿ ಮತ್ತೆ ಸಮಾಜಕ್ಕೆ ಬಹಳ ಅಪಾರವಾದಂತ ಕೊಡುಗೆಗಳನ್ನ ಕೊಡ್ಲಿ ಅಂತಕ್ಕಂಥ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ಜೈ ಭೀಮ್. ನೋಡಿ, ಇವತ್ತು ಟಾಪ್ ಪ್ಯಾಲೇಸ್ ಅನ್ನೋ ಹೋಟೆಲ್ ಅಲ್ಲಿ ಎಲ್ಲ ನಮ್ಮ ಪೌರ ಕಾರ್ಮಿಕರಿಗೆ ಮುಖ್ಯವಾಗಿ ಅವ್ರಿಗೆ ಸನ್ಮಾನವನ್ನು ಮಾಡೋದ್ರ ಮುಖಾಂತರ ಅವರಿಂದ ಆಶೀರ್ವಾದವನ್ನ ಪಡ್ಕೊಂಡು ಏನು ಪಾಪ ಬುದ್ಧಿಮಾಂದ್ಯ ಒಂದಷ್ಟು ಮಕ್ಕಳುಗಳಿದ್ದಾರೆ ಅವ್ರ ಮಧ್ಯದಲ್ಲಿ ಊಟ ತಿಂಡಿಯನ್ನ ಮಾಡುತ್ತಾ ಅದ್ರ ಜೊತೆಗೆ ಒಂದಷ್ಟು ಜನಕ್ಕೆ ಆನೇಕಲ್ ಭಾಗ ಮತ್ತೆ ಈ ಭಾಗದಲ್ಲಿ ಕೂಡ್ಲಿಗೇಟು ಭಾಗದಲ್ಲಿ ಏನು ರೇಷನ್ ಕಿಟ್ಗಳನ್ನ ಹಂಚ್ಕೊಳ್ತಾ ಒಂದಷ್ಟು ತಾಯಂದಿರಿಗೆ ಒಂದೊಂದು ವಯಸ್ಸಾದ ತಾಯಂದಿರಿಗೆ ಸೀರೆಗಳನ್ನ ಕೊಡೋದ್ರ ಮುಖಾಂತರ ಬಹಳ ಸಾರ್ಥಕವಾದ ಕಾರ್ಯಕ್ರಮ ನಿಜವಾಗ್ಲೂ ಮಾಡಿರುವಂತದ್ದು. ಆಡಂಬರವಾದ ಕಾರ್ಯಕ್ರಮ ಅಲ್ಲ, ಸಾರ್ಥಕವಾಗಿ ಸಮಾಜಕ್ಕೆ ಸಂದೇಶವನ್ನು ಸಾರುವಂತ ಕಾರ್ಯಕ್ರಮ. ನನ್ನ ಆತ್ಮೀಯ ಸಹೋದರ ಹಾಗೆ ಬಹುಜನ ಭಾಗ್ಯವಿಧಾತ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಚೇತನ್ ಕುಮಾರ್ ಅವರು ಮಾಡ್ಕೊಂಡಿರುವಂತದ್ದು ನಿಜವಾಗ್ಲೂ ಒಬ್ಬ ಸಹೋದರಿಯಾಗಿ, ಒಬ್ಬ ಹೋರಾಟದ ಒಡನಾಡಿಯಾಗಿ ಬಹಳ ಹೆಮ್ಮೆ ಆಗುತ್ತೆ ನನಗೆ. ನಾವು ಪ್ರತಿ ವರ್ಷ ನೋಡ್ಕೊಂಡು ಬಂದಿದೀವಿ. ಇವಾಗ ಅವರ ಬೆಳವಣಿಗೆ ಮೇಲ್ಮೇಲಿಗೆ ಗ್ರಾಫ್ ಹೋಗ್ತಾ ಇದೆ. ಸೊ ಮೇಲ್ಕ್ ಹೋಗ್ತಾ ಇದೆ ಗ್ರಾಫ್. ಬಹಳ ಖುಷಿ ಆಗುತ್ತೆ. ಹಾಗೆ ಇರ್ಬೇಕು. ಯಾಕಂದ್ರೆ ಒಂದು ಯೂತ್ ಇದ್ದಾರೆ, ಯುವ ನಾಯಕರು ಇದ್ದಾರೆ. ಮತ್ತೆ ಇನ್ನೊಂದು ಬಹಳ ವಿಶೇಷವಾದ ವಿಚಾರ ಏನಂದ್ರೆ ಮಾನ್ಯ ಹಿರಿಯ ಹೋರಾಟಗಾರರಂತ ವೆಂಕಟರಮಣ್ಣ ಅವರು, RPI ಮತ್ತು SSB ಅಧ್ಯಕ್ಷರಾದಂತ ವೆಂಕಟರಮಣ್ಣ ಅವರು ಬಂದು ವೇದಿಕೆ ಮೇಲೆ ಅನೌನ್ಸ್ ಮಾಡಿದ್ರು, ಆನೇಕಲ್ ಭಾಗದ ಮುಂಬರುವ MLA ಎಲೆಕ್ಷನ್ಗೆ ಚೇತನ್ ಕುಮಾರ್ ಅವರೇನೆ MLA ಕ್ಯಾಂಡಿಡೇಟ್ ಅಂತ ಇವಾಗಲೇ ಘೋಷಣೆ ಮಾಡಿದ್ದಾರೆ. ಅದು ಒಂದು ಬಾಬಾ ಸಾಹೇಬ್ರ ಒಂದು ಪಾರ್ಟಿನಲ್ಲಿ ಅವ್ರನ್ನ ಗುರುತಿಸಿ ಅವರಿಗೆ ಒಂದು ಕ್ಯಾಂಡಿಡೇಟ್ ಮಾಡಿರೋದು ಬಹಳ ಉತ್ತಮ ವಿಚಾರ. ಹಾಗಾಗಿ ಅದನ್ನ ಸ್ವಾಗತಿಸ್ತೀನಿ. ಸದಾ ಅವರಿಗೆ ಒಂದು ಬೆಂಬಲವಾಗಿದ್ದು ಅವ್ರು ಹೇಗೆ ಯುವಕರಿಗೆ ಒಂದು ಆಶಾಕಿರಣವಾಗಿ ಬದುಕನ್ನ ಮಾಡ್ತಾ ಇದ್ದಾರೆ, ಮುಂದೆ ಹಾಗೆ ಒಂದು ಆಯ್ಕೆಯಾಗಿ ಒಂದು ಶಾಸಕರಾಗಿ ಇಡೀ ಕರ್ನಾಟಕದಾದಂತ ಜನಮನ್ನಣೆಯಿಂದ ಬದುಕಿ ಅವರು ಸಾರ್ಥಕವಾಗಿ ಬದುಕಿ ಅವ್ರ ಜೀವನವನ್ನ ನಡೆಸಿ ಅಂತ ಆಶಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನನ್ನ ಹೆಸರು ಭೀಮಾಪುತ್ರಿ ರೇವತಿ ರಾಜ್, ಭೀಮಾಪುತ್ರಿ ಬ್ರಿಗೇಡ್ನ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ನಮಸ್ಕಾರ. ಇವತ್ತು ನನಗೆ ಹುಟ್ಟುಹಬ್ಬ ಒಂದು ವಿಶೇಷ ಕಾರ್ಯಕ್ರಮ ಅಂತ ಅನಿಸ್ತದೆ. ಯಾಕಂದ್ರೆ ಇಷ್ಟು ವರ್ಷಗಳಲ್ಲಿ ನನಗೆ ಗೊತ್ತಿಲ್ಲ, ನನ್ನ ಜೊತೆಲಿರುವಂತಹ ನನ್ನ ಕಾರ್ಯಕರ್ತರು ಮತ್ತೆ ಭಾರತೀಯ ಭೀಮಸೇನ ಸಂಘಟನೆ, ನನ್ನ ಗೆಲುವಿನ ಸಂಘಟನೆ, ನನ್ನ ಬಹುಜನ ಕಾರ್ಯಕರ್ತರು ಮತ್ತೆ ಭಾರತೀಯ ಭೀಮಸೇನ ಸಂಘಟನೆ ಕಾರ್ಯಕರ್ತರು ಇಬ್ಬರು ಸೇರಿ ವಿಶೇಷವಾಗಿ ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ನನಗೆ ಆಶ್ಚರ್ಯ ಆಯ್ತು. ನಾನು ಆಕ್ಚುಲಿ ಏನನ್ನ ಸಣ್ಣ ಪುಟ್ಟ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿರೋದು ತುಂಬಾ ದೊಡ್ಡ ಮಟ್ಟದ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ಸುಮಾರು 1,000 ಮಕ್ಕ ಏನು ಯುಗಾದಿ ಹಬ್ಬದ ಹಿರಿಯ ಸಾಮಗ್ರಿಗಳ 1,000 ಕಿಟ್ಗಳನ್ನ ಹಂಚುವಂತ ಕೆಲಸ ಮಾಡಿದ್ದಾರೆ. ಜೊತೆಗೆ ಸರ್ಕಾರಿ ಮಕ್ಕಳಿಗೆ ಬುಕ್ಸ್ ಕೊಡುವಂತ ಕೆಲಸ ಮಾಡಿದ್ದಾರೆ. ಹಾಗೂ ಕೆಲವು ಆಶ್ರಮದಲ್ಲಿ ವೃದ್ಧರಿಗೆ ಊಟದ ವ್ಯವಸ್ಥೆ ಮಾಡಿಸಿದ್ದಾರೆ. ಹಾಗೆ ನನ್ನ ಗೆಳೆಯ ಕಿರಣ್ ಅವರು ಅವರ ಇದರಲ್ಲಿ ಇನ್ಸ್ಟಿಟ್ಯೂಟ್ ಅಲ್ಲಿ 20 ಜನ ಮಕ್ಕಳಿಗೆ ಫ್ರೀ ಎಜುಕೇಶನ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇದರಲ್ಲಿ ತುಂಬಾನೇ ಹೆಣ್ಮಕ್ಕಳಿಗೆ ಸಾರಿ ಕೊಡುವಂತದ್ದಾಗಲಿ, ಪೌರಕಾರರಿಗೆ ಸನ್ಮಾನ ಮಾಡೋದಾಗಲಿ ತುಂಬಾ ಅದ್ಭುತವಾಗಿ ಎಲ್ಲ ನನ್ನ ಎರಡು ಸಂಘಟನೆ ಸೇರಿ ನನಗೆ ಈ ಮಟ್ಟಿಗೆ ನನಗೆ ಒಂದು ಆಶ್ಚರ್ಯವಾದ ವಿಷಯ ಅಂತ ನಾನು ಅನ್ಕೊಂಡೆ. ನನ್ನ ಸಿಂಪಲ್ ಆಗಿ ನಾನು ಬಟ್ಟೆನ ಆಚರಣೆ ಮಾಡ್ಕೊಂತಿದ್ದೆ. ಬಟ್ ನನಗೆ ಗೊತ್ತಿಲ್ಲದಾಗ ನಾನು ಬೆನ್ನಿಂದ ಇಷ್ಟು ದೊಡ್ಡದಾಗಿ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಎಲ್ಲರಿಗೂ ನನ್ನ ಅಭಿಮಾನದಿಂದ ಹೇಳ್ತೀನಿ. ಹಾಗೆ ಯಾರು ನನಗೆ ಈಗ ಬಂದಂತ ಎಲ್ಲ ಲೀಡರ್ಸ್ ಏನು ವೆಂಕಟರಮಣ್ಣ ಅವರಿರ್ಬೋದು, ಜಗನ್ ಅವರಿರ್ಬೋದು, ರೇವತಿ ಮೇಡಮ್ ಆಗಿರ್ಬೋದು, NM ರಾಜ ಆಗಿರ್ಬೋದು, ಗೋಪಾಲ್ ಅವರಾಗಿರ್ಬೋದು, ಹಾಗೆ ಸುಮಾರು ಇನ್ನ ಹಲವಾರು ರೀತಿ ರಮೇಶ್ವರ್ ಆಗಿರ್ಬೋದು, ಜೊತೆಲೆ ಇದ್ದು ನಮ್ಮ ಒನ್ನಾರ ಆಗಿರೋ ನಮ್ಮ ಗೆಳೆಯ ಬ್ಯಾಟ್ರಾಜರ್ ಆಗಿರ್ಬೋದು, ಎಲ್ಲಾ ಕಾರ್ಯಕರ್ತರಿಗೂ ನನಗೆ ಎಷ್ಟು ಅಭಿನಂದನೆಗಳು ಸಾಲದು. ಎಲ್ಲರಿಗೂ ಕೂಡ ನನ್ನ ಅಭಿನಂದನೆ ಹೇಳ್ತಾ ನನ್ನ ಹುಟ್ಟುಹಬ್ಬಕ್ಕೆ ಮತ್ತೊಮ್ಮೆ ನನಗೆ ಯಾರು ನನಗೆ ಅಭಿನಂದಿಸಿ ಅವರೆಲ್ಲರೂ ಧನ್ಯವಾದಗಳು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈಗ ನಾನು ಆಲ್ಮೋಸ್ಟ್ ಸಂಘಟನೆ ದಿನನಿತ್ಯ ನಮ್ಗೆ ರನ್ನಿಂಗ್ ಆಗಿದೆ. ವರ್ಷದಲ್ಲಿ ಕಾರ್ಯಕ್ರಮ, ತಿಂಗಳಲ್ಲಿ ಕಾರ್ಯಕ್ರಮ, ವಾರಕ್ಕೆ ತಿಂಗಳಲ್ಲಿ ಪೂರ್ತಿ ಕಾರ್ಯಕ್ರಮ ಬಂದಿದೆ. ಇನ್ನ ಎಲೆಕ್ಷನ್ಗೆ ನನ್ನ ಗೆಳೆಯ ಮತ್ತೆ ಎಲ್ಲ ನನ್ನ ಟೀಮ್ ಎರಡು ಸಂಘಟನೆ ಟೀಮ್ ಮಾಡಿದ್ರೆ ಒತ್ತಾಯ ಮಾಡಿದ್ರೆ ನೀವು ಅಭ್ಯರ್ಥಿ ಆಗ್ಲೇಬೇಕು, ನೀವು ಇಟ್ಕೊಳ್ಬೇಕು, MLA ಕ್ಯಾಂಡಿಡೇಟ್ ಆಗ್ಲೇಬೇಕು ಅಂತ ಹೇಳಿ ಆಯ್ತು ಅಂತ ಹೇಳಿ ಇವರೆಲ್ಲ ಒತ್ತಾಯ ಪೂರ್ವಕವಾಗಿ ಮಾಡಿದ್ದಕ್ಕೆ ನಾನು ಒಪ್ಕೊಂಡಿದ್ದೀನಿ. ಇನ್ಮೇಲೆ ಸಂಘಟನೆ ಜೊತೆಗೆ
ಏನು ಪಕ್ಷವನ್ನ ದುರ್ಸ್ಕೊಂಡಿರೋದ್ರಿಂದ ಒಂದು MLA ಕ್ಯಾಂಡಿಡೇಟ್ ಏನೇನು ಕೆಲಸ ಮಾಡಬೇಕು ಅದಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡಿ ಈ ಜನಗಳ ಆಶೀರ್ವಾದಗಳನ್ನು ಪಡ್ಕೊಂಡು ಮುಂದಿನ ದಿನಗಳು MLA ಆಗುವಂತ ಕೆಲಸಗಳನ್ನ ನಮ್ಮ ಅಧ್ಯಕ್ಷರಿಗೋಸ್ಕರ ಏನೇ ಮಾಡಕ್ ರೆಡಿ ಆಗಿದ್ರು, ರಾತ್ರಿ ಆಗ್ಲಿ ಹೋರಾಟ ಮಾಡಿ ಅವ್ರು ಗೆಲ್ಸ್ತೀವಿ, ಗೆಲ್ಸ್ತೀವಿ. MLA ಆಗ್ಲೇಬೇಕು, ಬಡವರಿಗೆ ಸಹಾಯ ಮಾಡ್ಲೇಬೇಕು. ಜೈದೀಪ್ ಜೈಕರ್ಣ. ನಮ್ ಚೇತನ್ ಅಣ್ಣವ್ರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು. ಒಬ್ಬ ಮನುಷ್ಯ ಯಶಸ್ಸಿದೆ ಅಂತಂದ್ರೆ ಏನೋ ಸಾಧಿಸಿದಾರೆ ಅಂದ್ರೆ ಹಣ, ಆಸ್ತಿ, ಅಂತಸ್ತು, ಐಶ್ವರ್ಯ ಎಲ್ಲ ಇದ್ದ ಮಾತ್ರ ಯಶಸ್ಸು ಸಾಧಿಸಿದೀವಂತಲ್ಲ. ಒಬ್ಬ ಮನುಷ್ಯನಲ್ಲಿ ಪ್ರೀತಿ, ವಿಶ್ವಾಸ, ಗುಣಗಳು ಇವೆಲ್ಲ ಇದ್ರೆ ಮಾತ್ರ ಆ ಮನುಷ್ಯ ಯಶಸ್ಸು ಪಟ್ಟಿದ್ದಾನೆ ಅಂತ ನಮ್ ಚೇತನ್ ಅಣ್ಣವರಲ್ಲಿ ಅವೆಲ್ಲನೂ ನಾವು ಕಾಣ್ತಾ ಇದೀವಿ. ಅವರು ಇವಾಗ ಆನೇಕಲ್ಲಲ್ಲಿ ಅಭ್ಯರ್ಥಿಯಾಗಿ ರಾಜಕೀಯ ಪ್ರವೇಶ ಮಾಡ್ಬೇಕಂತಿದ್ದಾರೆ. ಇವ್ರು ಗೆಲ್ಲಲಿ, ಈ ರಾಜಕೀಯದಲ್ಲಿ ಯಶಸ್ಸು ಕಾಣ್ಲಿ ಅಂತ ಈ ದಿನ ನಾನು ಮನಸ್ಪೂರ್ವಕವಾಗಿ ಹಾರೈಸ್ತಾ ಇದ್ದೀನಿ. ಮತ್ತೊಮ್ಮೆ ಮಗದಲ್ಲೇ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಜನಗಳನ್ನೆಲ್ಲ ಪ್ರೀತಿಸ್ತಾರೆ ಅಂದ್ರೆ ಈ ಸೈ ನಿಲ್ಲೇಬೇಕಂತ ನಾನು ಕೇಳ್ತಾ ಇದೀನಿ. ಅವ್ರಿಗೆ ದೇವರ ಆಯುಷ್ ಆರೋಗ್ಯ ಕೊಟ್ಟು 3 ವರ್ಷ ಕಾಪಾಡ್ಲಂತ ನಾನು ತುಂಬಾ ಇದರಿಂದ ಕೇಳ್ಕೊತಿದ್ದೀನಿ. ಅದೇ ತರ ಈ ಸಲ ಚೇತನ್ ಗೌಡ್ರು ನಿಲ್ಲೇಬೇಕು, ಎಲೆಕ್ಷನ್ ನಲ್ಲಿ ನಿಲ್ಲೇಬೇಕು. ಈ ಸಲ ಗೆಲ್ತಾರೆ. ಖುಷಿ ಆಗುತ್ತೆ. ನಮ್ ಚೇತನ್ ಅಣ್ಣವರು ಇವತ್ತು ಹುಟ್ಟುಹಬ್ಬ. ಅಣ್ಣ, ನಿಮ್ಗೆ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ. ತುಂಬಾ ಖುಷಿ ಆಗುತ್ತೆ. ಆನೇಕಲ್ಲಿಗೆ ಒಳ್ಳೆ ಅಭ್ಯರ್ಥಿ, ಒಳ್ಳೆ ಕ್ಯಾಂಡಿಡೇಟ್, ದೊಡ್ಡ ವ್ಯಕ್ತಿ ಅವರು. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಈ ಬಡ ಪೌರ ಕಾರ್ಮಿಕರಿಗೆ ಮತ್ತೆ ಎಷ್ಟೋ ಜನಗಳಿಗೆ, ಬಡವರಿಗೆ ಇವತ್ತು ಹುಟ್ಟುಹಬ್ಬ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಂಡಿದ್ದಾರೆ. ನಮ್ಮ ಅಣ್ಣ ತುಂಬಾ ಖುಷಿ ಆಗುತ್ತೆ. ಚೇತನ್ ಅವ್ರದ್ದು ಬರ್ತಡೇ ಅಂತಂದ್ರೆ ನಮ್ಗೆಲ್ಲರಿಗೂ ಒಂದು ಸಂಭ್ರಮ. ಹಬ್ಬನ ಬಿಟ್ಟು ಬಂದಿದ್ದೀವಿ, ಖುಷಿ ಆಗುತ್ತೆ. ಇವತ್ತು ನಮ್ ಚೇತನ್ ಅಣ್ಣ ಬರ್ತಡೇ, ಹ್ಯಾಪಿ ಬರ್ತಡೇ, ಬರ್ತಡೇ. ಖುಷಿ ಆಗುತ್ತೆ. ಈ ಸತಿ ನಮ್ಮ MLA ಆಗ್ಲೇ ಹೋಗ್ತಾರೆ. ಅದು ಅಭ್ಯರ್ಥಿ ಅಂತಲ್ಲ, ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಶಾಸಕರಾಗಿ ಅವರು ಹುಟ್ಟುಹಬ್ಬನ ಆಚರಿಸ್ಕೊಳ್ತಾರೆ. ಅದು